ಫಸ್ಟ್ ಹೆಡಿಂಗ್ ಫಿಫ್ತ್ ಕ್ವಶನ್. ಓಕೆ, ಈಗ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾನೆ. ಇದಕ್ಕೆ ಏನು ಕಂಡುಬೇಕಂದ್ರೆ ಫೈಂಡ್ ದ ಝೀರೋಸ್. ಝೀರೋಸ್ ಅಂದ್ರೆ ಏನು? ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ಮೇಲೆ ಏನಂತಾನೆ, ವೆರಿಫೈ ದ ರಿಲೇಶನ್ಶಿಪ್ ಅಂತ. ಓಕೆ, ಆ ವೆರಿಫೈ ಯಾವ ಥರ ಮಾಡ್ಬೇಕು ಆಮೇಲೆ ನೋಡೋಣ. ಫಸ್ಟ್ ಇದ್ರು ಝೀರೋಸ್ ಅಂದರೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಏನು ಕೊಟ್ಟಿದ್ದಾನೆ, t² -15 ಅಂತ ಕೊಟ್ಟಿದ್ದಾನ. ಓಕೆ, ಇದ್ರ ಝೀರೋಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಇದನ್ನ ಈಕ್ವಲ್ ಟು 0 ಅಂತ ತಗೋಬೇಕು. ಓಕೆ, ಝೀರೋಸ್ ಕಂಡುಹಿಡಿಬೇಕಂದ್ರೆ ಇದನ್ನ ಈಕ್ವಲ್ ಟು 0 ಅಂತ ತಗೋಬೇಕು. ಈಗ ಈ t² ಇದೆ. ಓಕೆ, ಈ -15 ಆ ಕಡೆ ಹೋದ್ರೆ ಏನಾಗುತ್ತೆ, +15 ಆಗುತ್ತೆ. ಓಕೆ, ಈಗ t = ಸ್ಕ್ವಯರ್ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ. ಬಟ್ ಸ್ಕ್ವಯರ್ ಇದೆ ರೂಟ್ ಹೋದಾಗ ಅವಾಗ ಏನು ಬರೀಬೇಕು, +or- ಅಂತ ಬರಿಬೇಕು ನೀವು. ಓಕೆನಾ, ಸ್ಕ್ವಯರ್ ಇದೆ ಆ ಕಡೆ ಹೋದ್ರೆ +or- √15 ಆಗುತ್ತೆ. ಓಕೆನಾ, ಸೊ ಇದ್ರ ಅರ್ಥ ಏನು, ಒಂದು ಬಂದ್ಬಿಟ್ಟು t + √15 ಆದ್ರೂ ಇರ್ಬೋದು. ಓಕೆ, ಆರ್ t = -√15 ಆದ್ರೂ ಇರ್ಬೋದು. ಇದು ಅದರ ಅರ್ಥ. ಓಕೆನಾ, ಸೊ ಹೈಯೆಸ್ಟ್ ಪವರ್ 2 ಇದಾವಂದ್ರೆ ಎರಡು ಆನ್ಸರ್ ಬರಲೇಬೇಕು. ಸೊ ಒಂದು ಆನ್ಸರ್ ಬಂದು +√15, ಇನ್ನೊಂದು ಬಂದು -√15. ಈಗ ಝೀರೋಸ್ ಫೈಂಡ್ ಔಟ್ ಮಾಡಿದ್ವಿ. ಇದೇನಿದು ಸೊಲ್ಯೂಷನ್. ಈಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ವೆರಿಫೈ ಮಾಡಬೇಕು. ವೆರಿಫೈ ಯಾವ ಥರ ಮಾಡಬೇಕು ನೋಡೋಣ. ಫಸ್ಟ್ ಈಗ ನಮಗೆ ಕ್ವಶನ್ ಕೊಟ್ಟೋದೇನು, t² -15 = 0. ಓಕೆ, ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ax² + bx + c = 0. ಇಲ್ಲಿ ನೋಡ್ರಿ x² ಅಂದರೆ t² ಇದೆ, c ವ್ಯಾಲ್ಯೂ 15 ಇದೆ. ಬಟ್ ನಮ್ಗೆ ಏನು ಮಿಸ್ ಆಗಿದೆ, ಎಕ್ಸ್ ಇಲ್ಲ ಅಂದ್ರೆ ನಥಿಂಗ್ ಬಟ್ ಏನು, ಟಿ ಇಲ್ಲ. ಸೊ ಟಿ ಇಲ್ಲ ಅಂದ್ರೆ ಅದ್ರ ಅರ್ಥ ಏನಂದ್ರೆ t² + 0t ಅಂದ್ರೆ t 0 × t ಇದೆ ಅಂತ ಅರ್ಥ. ಅಲ್ಲಿ ಟಿ ಇಲ್ಲ ಅಂತಂದ್ರೆ ಏನು, 0 × t ಇದೆ ಅಂತ. ಆಮೇಲೆ ಏನು ಬರ್ತೀನಿ, -15 = 0. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಆಯ್ತಾ, ax² + bx + c, ನಥಿಂಗ್ ಬಟ್ t² + t + c ಇದ್ದಂಗೆ. ಓಕೆ, ಈಗ ಎ ವ್ಯಾಲ್ಯೂ ಏನಾಯ್ತು, ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ಅರ್ಥ. ಓಕೆ, ಬಿ ವ್ಯಾಲ್ಯೂ ಏನು, 0. ಸಿ ವ್ಯಾಲ್ಯೂ ಏನು, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ಬರ್ಕೋಬೇಕು. ಸಿ ವ್ಯಾಲ್ಯೂ ಏನು, -15 ಆಯ್ತು. ಓಕೆನಾ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಈಗ ಎರಡು ಆನ್ಸರ್ ಬಂದಿದಾವಲ್ಲ, ಒಂದು ಆನ್ಸರ್ನ ಆಲ್ಫಾ ಅಂತ ತಗೊಳ್ರಿ. ಆಲ್ಫಾ ಬಂದು +√15 ಆಯ್ತು. ಇನ್ನೊಂದು ಆನ್ಸರ್ನ ಬೀಟಾ ಅಂತ ತಗೊಳ್ರಿ. ಬೀಟಾ ಏನಂತ ತಗೋತೀವಿ, -√15 ಅಂತ ತಗೋಣ. ಓಕೆನಾ, ಈ ಎರಡು ಆನ್ಸರ್, ಒಂದು ಆಲ್ಫಾ ಇನ್ನೊಂದು ಬೀಟಾ ಅಂತ ತಗೋಬೇಕು. ಈಗ ನೆಕ್ಸ್ಟ್ ಎರಡು ಫಾರ್ಮುಲಾನ ವೆರಿಫೈ ಮಾಡಬೇಕು. ಅದು ಯಾವ ಥರ ಅಂತ ನೋಡೋಣ. ಸೊ ಒಂದು ಫಾರ್ಮುಲಾ ಬಂದ್ಬಿಟ್ಟು ಏನು, ಸಮ್ ಆಫ್ ದ ಝೀರೋಸ್ ಫಾರ್ಮುಲಾ. ಓಕೆ, ಅದನ್ನೇನಂತ ಕರಿತೀವಿ, -b/a ಅಂತೀವಿ. ಅದ್ರ ಫಾರ್ಮುಲಾ ಬಂದು -b/a. ಸಮ್ ಆಫ್ ದ ಜೀರೋ ಅಂದ್ರೆ ನಥಿಂಗ್ ಬಟ್ ಆಲ್ಫಾ ಪ್ಲಸ್ ಬೀಟಾ. ಓಕೆ, ಸಮ್ ಆಫ್ ದ ಜೀರೋ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ. ಈಗ ನಮಗೆ ಆಲ್ಫಾ ವ್ಯಾಲ್ಯೂ ಏನು ಬಂದಿದೆ, +√15, ಪ್ಲಸ್ ಇದ್ದಲ್ಲಿ ಪ್ಲಸ್ ಹಾಕ್ತೀನಿ. ಬೀಟಾ ಬಂದ್ಬಿಟ್ಟು ಏನಿದೆ, ಮೈನಸ್ ಇದೆ. ಪ್ಲಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ -√15 ಬರಿಬೇಕು. = ಬಿ ವ್ಯಾಲ್ಯೂ ಏನಿದೆ, 0 ಇದೆ. ಎ ವ್ಯಾಲ್ಯೂ ಏನಿದೆ, 1 ಇದೆ. ಓಕೆ, ಈಗ 0/ಎನಿಥಿಂಗ್ ಈಸ್ 0 ಆಗುತ್ತೆ. ಈಗ +√15 ಪ್ಲಸ್ ಇಂಟು ಮೈನಸ್ -√15 +√15 -√15 ಏನಾಗುತ್ತೆ, 0 ಆಗುತ್ತೆ. ಇದು ಕೂಡ 0 ಆಯ್ತು. ಸೊ ಇಬ್ರು ಈಕ್ವಲ್ ಬಂದ್ರು. ಸೊ ಸಮ್ ಆಫ್ ದ ಜೀರೋಸ್ ಫಾರ್ಮುಲಾ ವೆರಿಫೈ ಆಯ್ತು. ನೆಕ್ಸ್ಟ್ ಇನ್ನೊಂದು ಏನು ವೆರಿಫೈ ಮಾಡ್ಬೇಕಂದ್ರೆ ಪ್ರಾಡಕ್ಟ್ ಆಫ್ ದ ಜೀರೋಸ್ ವೆರಿಫೈ ಮಾಡೋದು. ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮುಲಾ ಬಂದ್ಬಿಟ್ಟು c/a. ಓಕೆ, ಪ್ರಾಡಕ್ಟ್ ಆಫ್ ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಏನು, ಆಲ್ಫಾ ಇಂಟು ಬೀಟಾ. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು, ಜೀರೋಸ್ ಬಂದಿರೋದ ಮಲ್ಟಿಪ್ಲೈ ಮಾಡಬೇಕು, ಆಲ್ಫಾ ಇಂಟು ಬೀಟಾ. ಈಗ ಆಲ್ಫಾ ವ್ಯಾಲ್ಯೂ ಏನು, +√15 ಇದೆ, ಇಂಟು ಬೀಟಾ ವ್ಯಾಲ್ಯೂ ಏನು, -√15 ಇದೆ. ಸಿ ವ್ಯಾಲ್ಯೂ ಏನಿದೆ, ಸಿ ವ್ಯಾಲ್ಯೂ ಬಂದು -15 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನು, 1. ಈಗ ಚೆಕ್ ಮಾಡೋದು, ಪ್ಲಸ್ ಇಂಟು ಮೈನಸ್ ಆಯಿತು. √15 × √15 ಏನಾಗುತ್ತೆ, √15 × √15 √15 ಹೋಲ್ ಸ್ಕ್ವೇರ್ ಆಗುತ್ತೆ. -15 15/1 -15 ಆಯಿತು. ಈಗ ನೀವು ನೋಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಏನಾಗುತ್ತೆ, -15 ಉಳಿತೈತೆ. ಇಲ್ಲಿ ಕೂಡ -15 ಬಂದಿದೆ. ಸೊ ಇವರಿಬ್ರು ಈಕ್ವಲ್ ಆದರು. ಸೊ ಇದು ಕೂಡ ವೆರಿಫೈ ಆಯಿತು. ಸೊ ಏನು ಬರಿಬೋದು ನಾವು, ಹೆನ್ಸ್ ವೆರಿಫೈಡ್ ಅಂತ ಬರಿಬೋದು.